ನಾವು ವಾರದಲ್ಲಿ 2 ದಿನ 3 ದಿನ ಬರ್ತಾ ಇರ್ತೀವಿ ಈ ಕಡೆ ಬಂದಾಗೆಲ್ಲ. ಚಳಿಗೆ ಕಾಂಬಿನೇಷನ್ ಮಾತ್ರ ಖಾರ ಮಾತ್ರ ಸೂಪರ್ ಆಗಿದೆ. ಹೇಗಿದೆ ಅಣ್ಣ ಇಡ್ಲಿ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓ, ಚಟ್ನಿ ಖಾರ ಅನ್ಸುತ್ತಾ? ಇಲ್ಲ ಅಣ್ಣ, ಕರೆಕ್ಟ್ ಆಗಿದೆ. ಕರೆಕ್ಟಾಗಿ ಟೇಸ್ಟ್ ಚೆನ್ನಾಗಿದೆ. ಯಾವಾಗ ಬಂದರೆ ನಿಮ್ಮ ನಾಷ್ಟ ಮಾಡ್ಕೊಂಡು ಹೋಗೋದು. ಹೇಗಿದೆ ಸರ್ ರುಚಿ? ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಅವತ್ತಿದ್ದ ರುಚಿ ಇವತ್ತಿಗೂ ಇದೆಯಾ ಅಣ್ಣ? ಸೇಮ್ ಒಂದೇ ರುಚಿ. ಎಷ್ಟು ಕೆ ಜಿ ಇದೆ ಅಣ್ಣ ಈ ಬಾತು? 20 kg. ಓ, 20 kg. ಏನು ರೈಸ್ ಯೂಸ್ ಮಾಡ್ತೀರಾ? ಸೋನಾ ಮಸೂರಿ ರೈಸ್. ಚಿತ್ರಾನ್ನ. ಖಾಲಿ ಆಗ್ತಾ ಆಗ್ತಿರ್ತಾರ? ಖಾಲಿ ಆಗ್ದಂಗೆ ಆಗ್ತಾ ಇರ್ತೀವಿ. ಸೂಪರ್. ಮಂಜು ಮಲ್ಲಿಗೆ ಇಡ್ಲಿ. ಓಕೆ, ಥ್ಯಾಂಕ್ ಯು. ಅಣ್ಣ ಪೇಪರ್ ಮೇಲೆ ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ 2 ಮಲ್ಲಿಗೆ ಇಡ್ಲಿ ಗಟ್ಟಿ ಚಟ್ನಿ ಜೊತೆಗೆ 1 ವಡೆ ತೊಗೊಂಡಿದ್ದೀವಿ. 1 ಇಡ್ಲಿ 10 ರೂಪಾಯಿ ಆದರೆ ವಡೆ 6 ರೂಪಾಯಿ ಕಣ್ರಿ. ರುಚಿ ನೋಡೋಣ. ಏನಿಲ್ಲ ನೋಡಿ, ಮಲ್ಲಿಗೆ ಇಡ್ಲಿನ ಸುಮ್ಮನೆ ಹಿಂಗೆ ಬ್ರೇಕ್ ಮಾಡಿ
ಚಟ್ನಿ ಜೊತೆಗೆ ಹಿಂಗೆ ನೆಂಚ್ಕೊಂಡು ಚರ್ಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕಡಲೆಪಪ್ಪು ತೆಂಗಿನಕಾಯಿ ಯಥೇಚ್ಛವಾಗಿ ತೆಂಗಿನಕಾಯಿನ ಹಾಕಿ ಮೆಣಸಿನ್ಕಾಯಿನ ಹಾಕಿ ಮಾಡಿರುವಂಥದ್ದು. ಲೈಟಾಗಿ ಶುಂಠಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿಲ್ಲ. ಆದರೆ ಈ ಮಲ್ಲಿಗೆ ಇಡ್ಲಿ ಜೊತೆಗೆ ಈ ಚಟ್ನಿನ ತಿಂತಿದ್ರೆ ಆ ಮಲ್ಲಿಗೆ ಇಡ್ಲಿಯ ಟೆಕ್ಸ್ಚರ್ ನೋಡಿ ಎಷ್ಟು ಅಮೋಘವಾಗಿದೆ ಅಂತ. ಮಲ್ಲಿಗೆ ಇಡ್ಲಿಯ ಟೆಕ್ಸ್ಚರ್ ಜೊತೆಗೆ ಸಾಫ್ಟ್ನೆಸ್ ಜೊತೆಗೆ ಈ ಖಾರ ತೆಂಗಿನಕಾಯಿ ಚಟ್ನಿ ತಿಂತಾಯಿದ್ರೆ ರುಚಿ. ನೀವು ತಿಂದ್ಬಿಟ್ಟು ಹೇಳ್ತೀರಾ ಚಿಂದಿಗುರು ಇಡ್ಲಿ ತಿಂದಾಯಿತು, ಈಗ ₹6 ಉದ್ದಿನ ವಡೆ ನೋಡಿ, ಗರಿ ಗರಿಯಾಗಿದೆ ಮುಟ್ಟೋದಕ್ಕೆ. ಏನಿಲ್ಲ, ವಡೆನ ಹಿಂಗೆ ತೊಗೊಂಡು ವಡೆ ಮೇಲೆ ಚಟ್ನಿನ ಹಿಂಗೆ ತೊಗೊಂಡು ಹಿಂಗೆ ಹಾಕಿ ಫುಲ್ ವಿಡಿಯೋ ನೋಡೋರಿಗೆ ಚರ್ಸ್ ಐ ಲವ್ ಯು ಅಂತ ಮತ್ತೊಮ್ಮೆ ಹೇಳ್ತಾ, ವಡೆ ಅಂತೂ ಕರುಮ್ 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 ಕುರುಮ್ ಅಂತಿದೆ. ವಡೆ ಒಳಗೆ ಮೆಣಸಿನ್ಕಾಯಿ, ಲೈಟಾಗೆ ಮೆಣಸು ಹಾಕಿರುವಂಥದ್ದು, ಪಕ್ಕ ಉದ್ದಿನ ಬೇಳೆಲೆ ಮಾಡಿರುವಂಥ ಈ ಉದ್ದಿನ ವಡೆ ಚಟ್ನಿ ಜೊತೆಗೆ ಕೈ ತುಂಬ ಹಿಂಗೆ ತಗೊಂಡು ಬಾಯಿ ತುಂಬ ತಿಂತಿದ್ರೆ ಕ್ರಿಸ್ಪಿ ವಡೆಗೂ ಆ ಖಾರ ಚಟ್ನಿಗೂ ರುಚಿ ಏನಂತೀರ. ಆ ಕಾಲದಲ್ಲಿ ಅಜ್ಜಿನೋ ಅಮ್ಮನೋ ದೊಡ್ಡಮ್ಮನೋ ಚಿಕ್ಕಮ್ಮನೋ ಭಾನುವಾರ ತಿಂಡಿಗೆ ಬೆಳಿಗ್ಗೆ ಈ ಮಲ್ಲಿಗೆ ಇಡ್ಲಿ ವಡೆ ಮಾಡಿದ್ರೆ ಹೇಗಿರುತ್ತೆ ಆ ರುಚಿ ಇದೆ ಕಣ್ರಿ. ಪಕ್ಕ ಮನೆ ರುಚಿ ನಂಬರ್ 1. ಎರಡನೇದು ಸೋಡಾ ಹಾಕಿಲ್ಲ ಇಡ್ಲಿಗೆ, ಬಟ್ ದ ಪ್ಲಫಿನೆಸ್ ಈಸ್ ಅಲ್ಟಿಮೇಟ್. ಅದ್ರ ಸೀಕ್ರೆಟ್ ಅವ್ರು ಬಿಟ್ಕೊಟ್ಟಿಲ್ಲ ನನಗೆ. ಮಲ್ಲಿಗೆ ಇಡ್ಲಿ ಮಾಡೋದೇ ಒಂದು ಕಲೆ ಅಂತ ಹೇಳ್ತೀನಿ. ಎಲ್ಲರೂ ಮನೇಲಿ ಇಡ್ಲಿ ಮಾಡ್ತೀವಿ, ಅಕ್ಕಿ ಇಡ್ಲಿ ಮಾಡ್ತೀವಿ, ರವೆ ಇಡ್ಲಿ ಮಾಡ್ತೀವಿ. ಬಟ್ ಈ ₹10 ಮಲ್ಲಿಗೆ ಇಡ್ಲಿ ಇದೆಯಲ್ಲ, ಈ ಖಾರ ಚಟ್ನಿ ಜೊತೆಗೆ ತಿಂತಿದ್ರೆ ಎಕ್ಸ್ಟ್ರಾರ್ಡಿನರಿ. ಒಳ್ಳೆ ಟಿಫನ್ನು, ಚೆನ್ನಾಗಿರ್ತದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಣ್ಣ? 25 ವರ್ಷದ ಇದ್ದೀವಿ. ಓಕೆ, 25 ವರ್ಷದಿಂದ ಇಲ್ಲಿ ಬಂದು ತಿಂತಾ ಇದ್ದೀರಾ? ಬರ್ತಾ ಇದ್ವಿ. ಹೇಗಿದೆ ಅಣ್ಣ ಟೊಮೆಟೊ ಬಾತು? ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಚಟ್ನಿ ಜೊತೆಗೆ ಟೊಮೆಟೊ ಬಾತ್ ಚಂದನ ಅಥವಾ ಬರೀ ಟೊಮೆಟೊ ಬಾತ್ ಚಂದನ? ಎರಡು ಕಾಂಬಿನೇಷನ್ ಇದ್ರೇ ಚಂದ. ಓಕೆ, ಮೊದಲನೇ ಸಲ ಬರ್ತಾ ಇದ್ದೀರಾ? ಸುಮಾರು ಒಂದು 15 ವರ್ಷದಿಂದ ಅವತ್ತಿದ್ದು ರುಚಿ ಇವತ್ತು ಇದೆಯಾ? ಸೇಮ್ ರುಚಿ. ಚಳಿಗೆ ಕಾಂಬಿನೇಷನ್ ಮಾತ್ರ ಖಾರ ಮಾತ್ರ ಸೂಪರ್ ಆಗಿರ್ತದೆ. ಹೌದಾ? ಭಾರಿ ಚೆನ್ನಾಗಿದೆ ಸರ್. ಇಡ್ಲಿ ವಡೆ ಹಾಂ, ರೈಸು ಎಲ್ಲ ಸೂಪರ್. ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು ಹಾಂ, ಟಿಫನ್ ಮಾಡ್ಕೊಂಡೇ ಹೋಗೋದು. ಆಫೀಸ್ಗೆ ಹೋಗೋದು. ಒಳ್ಳೇದಣ್ಣ. ಅಣ್ಣ, ಒಂದು ಮಾತ್ರ ಆಯ್ತು, ಎರಡು ಪ್ಯಾಕೆಟ್. ವಡೆ ಬೇಕಾ? ನಮ್ಗೆ ರೈಸ್ ಕೊಡ್ತೀವಿ. ಫುಲ್ ಕಾಲ್ದೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಸಿಂಗ್ ಅಂತ. ಓಕೆ, ಯಾವ ಊರಣ್ಣ ನಿಮ್ಮದು? ನಮ್ದು ಬೆಂಗಳೂರೇ ಹುಟ್ಟಿದೆಲ್ಲ. ಹುಟ್ಟಿದ್ದೆಲ್ಲ ಬೆಂಗಳೂರು, ಚಾಮರಾಜಪೇಟೆನೇನಾ? ಎಲ್ಲ ಚಿಕ್ಕಪೇಟೆ. ಚಿಕ್ಕಪೇಟೆ. ಓಹೋ, ಚಿಕ್ಕಪೇಟೆ ಕಿಲಾಡಿನ ನೀವು? ಹೌದು ಹೌದು ಹೌದು. ಸೂಪರ್ ಸೂಪರ್ ಸೂಪರ್. ಎಷ್ಟು ವರ್ಷದಿಂದ ನಡೀತಿದೆ ಇದು ಆಂಟಿ ಅಂಗಡಿ? 1997. 97. ಹಾ. ಶುರು ಮಾಡಿದ್ಯಾರು? ಸರ್ ಶುರು ಮಾಡಿದ್ದು ನಾನೇ. ಹಾ. ಇವಾಗ ನಾವು ನಮ್ಮ ಭಾವ ಇಬ್ಬರೇ ಮಾಡೋದು, ಇನ್ನು ಯಾವುದೂ ಇಲ್ಲ ಬ್ರಾಂಚ್. ಆಂಟಿ ಅಂದ್ರೆ ಯಾರು? ನಮ್ಮ ಅಕ್ಕ. ಅಂದರೆ ಅದು ಸ್ಟೂಡೆಂಟ್ ಅವರು ಆಂಟಿ ಅಂತ ಒಂದು ಟ್ರೇಡ್ ಮಾರ್ಕ್ ಕೊಟ್ಟಿರೋದು. Okay. ಅವರು ಅಲ್ಲಿಗೆ ಇಡ್ಲಿ ಮಾಡುವಾಗ ಬಿಸ್ನೆಸ್ ಮಾಡುವಾಗ ಕಸ್ಟಮರ್ ಇವರೆಲ್ಲ ಬರೋರು, ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ಎಲ್ಲ ಬರೋರು. ಸೊ ಆಂಟಿ ಅಂಕಲ್ ಅಂತ ಅದು ಆಂಟಿ ಅಂತ ಒಂದು ಟ್ರೇಡ್ ಮಾರ್ಕ್ ಆಗೋಯ್ತು. Okay. ಅವರು ಅದು ಆ ಮಾರ್ಕ್ ಬೋರ್ಡು ಇರಲಿಲ್ಲ, ಅದು ಬೋರ್ಡ್ ಇರಲಿಲ್ಲ. ಬೋರ್ಡ್ ಇರಲಿಲ್ಲ. ಆಂಟಿ ಹೋಟ್ಲ್ ಅಂದ್ರೆ ಸೀದಾ ಎಲ್ಲ ಬರೋರು. ಇಡೀ ಬೆಂಗಳೂರೆಲ್ಲ ಫೇಮಸ್ ಆಂಟಿ ಹೋಟ್ಲ್ ಅಂದ್ರೆ. ಆಂಟಿ ಹೋಟ್ಲು ಅಂದ್ರೆ. ಓಕೆ, ಶುರು ಮಾಡಿದಾಗ ಎಷ್ಟಿತ್ತು ಇಡ್ಲಿ? ಆವಾಗ ರೈಸ್ ಬಾತು? ಶುರು ಮಾಡಿದಾಗ ತಟ್ಟೆ ಇಡ್ಲಿ ₹3 ಇತ್ತು, ರೈಸ್ ಬಾತ್ ₹20 ಇತ್ತು. ತಟ್ಟೆ ಇಡ್ಲಿ? ತಟ್ಟೆ ಇಡ್ಲಿ. ಮಲ್ಲಿಗೆ ಇಡ್ಲಿ? ಮಲ್ಲಿಗೆ ಇಡ್ಲಿ ₹1.25 ಇತ್ತು. ₹1.25? ₹1.25. ಈಗ ₹10. ಇವಾಗ ₹10 ಮಲ್ಲಿಗೆ ಇಡ್ಲಿ. ತಟ್ಟೆ ಇಡ್ಲಿ ₹15. ಆದ್ರೂ ನಮ್ಮ ಕ್ವಾಂಟಿಟಿ ಕ್ವಾಲಿಟಿ ಜಾಸ್ತಿನೇ ಇರುತ್ತೆ. ಹೌದು. ನೀವು ಒಂದು
ಆವಾಗ ರೈಸ್ ಬಾತ್ 20 ರೂಪಾಯಿ ಇದ್ರೆ ಹಾಫ್ ರೈಸ್ 15 ರೂಪಾಯಿ ಇತ್ತು. ಇವಾಗ ಫುಲ್ ರೈಸ್ 40 ರುಪೀಸ್ ಇದೆ, ಹಾಫ್ ರೈಸ್ 30 ರುಪೀಸ್ ಇದೆ, 20 ರುಪೀಸ್ 3 ವಡ ಇದೆ. ಆವಾಗೆಲ್ಲ 1 ರೂಪಾಯಿ ವಡೆ ಇರೋದು. ಇವಾಗೆಲ್ಲ ಬೆಲೆ ಇವಾಗ ಸಿಂಗಲ್ ವಡೆ 6 ರುಪೀಸ್ ಮಾಡಿದ್ದೀವಿ. ಯಾಕಂದ್ರೆ ರೇಟ್ ಎಲ್ಲ ಇನ್ಕ್ರೀಸ್ ಆಗ್ತಾನೆ ಇದೆ, ಯಾವುದು ಮೈನಸ್ ಇಲ್ಲ. ಇವಾಗೆಲ್ಲ ಎಲ್ಲ ಜಾಸ್ತಿ, ಎಣ್ಣೆ ಬೇಳೆ ಎಲ್ಲ ಅಕ್ಕಿ ಎಲ್ಲ ಜಾಸ್ತಿ ಆಗ್ತಾ ಇತ್ತಲ್ಲ. ಆಂಟಿ ಅಂಗಡಿಗೆ ಬರಬೇಕು ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಬೆಳಿಗ್ಗೆ 6ರಿಂದ 12:30ವರೆಗೂ ಇರುತ್ತೆ. ಓಕೆ, ಸಂಜೆ ಇಲ್ಲ. ಓನ್ಲಿ 365 ಡೇಸ್ ಓನ್ಲಿ ಮಾರ್ನಿಂಗ್ ಮಾತ್ರ ಅಷ್ಟೇ. ಭಾನುವಾರ ಏನು ರಜಾ ಇಲ್ಲ? ಯಾವ ಹಾಲಿಡೇಸ್ ಇಲ್ಲ, ಯಾವ ರಾಜಾನೂ ಇಲ್ಲ. 365 ದಿನಾನು ನಿಮ್ಗೋಸ್ಕರ ಸೇವೆ ಇರ್ತೀವಿ. ಎಮರ್ಜೆನ್ಸಿ ಯಾವಾಗಾದ್ರೂ ರಜಾ ಬೇಕು ಅಂದ್ರೆ ಮಾತ್ರ ಒಂದಿನ ಅಷ್ಟೇ. ಇಲ್ಲ ಅಂದ್ರೆ ರಜಾನೇ ಇಲ್ಲ, ಯಾವಾಗ ಬೇಕಾ ಬರ್ಬೋದು. ಆಂಟಿ ಅಂಗಡಿ ಬರಬೇಕು ಅಂದ್ರೆ ಹೇಗೆ ಬರಬೇಕು? ಸಿರ್ಸಿ ಸರ್ಕಲ್ 9th ಮೈನ್ ಫಸ್ಟ್ ಕ್ರಾಸ್, ಮೈಸೂರು ರೋಡ್ ಅಂದರೆ ಸಾಕು. ಮೈಸೂರು ಗಾಡಿ ನಿಲ್ಲೋ ಇದು ಲೊಕೇಶನ್ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಆಂಟಿ ಹೋಟ್ಲ್ ಅಂದರೆ ಸೀದಾ ನಮ್ಗೆ ಬರ್ತಿಲ್ಲ. ಕಸ್ಟಮರ್ ಇಸ್ ಗಾಡ್, ಅವರಿಂದನೇ ಎಲ್ಲ ಮುಂದೆ ಬರೋದು ಅಲ್ವಾ. ಅವ್ರು ಚೆನ್ನಾಗಿದೆ ಅಂತ, ರುಚಿ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಇನ್ನೊಬ್ರಿಗೆ ಹೇಳಿದ್ದಕ್ಕೆ ನಾವು ಇಷ್ಟವರೆಗೂ ಮುಂದುವರೆದಿದ್ದೀವಿ. ಇಲ್ಲಾಂದರೆ ಅದು ಕಷ್ಟ ಆಗೋದು, ಭಾಳ ಆಗೋದು. ಕಸ್ಟಮರೇ ತಾನೇ ಗಾಡ್. ಇವಾಗ ನೀವು ಬಂದಮೇಲೆ ಅವ್ರು ಸ್ವಲ್ಪ ಬೇರೆ ಬೇರೆ ಏರಿಯಾ, ಬೇರೆ ಊರವರೆಗೂ ಹೋಗಿದೆ. ಇವಾಗ ನಿಮ್ಮಿಂದ ಎಷ್ಟೋ ಜನ ಬರ್ತಾವ್ರು. ಇವಾಗ ಯೂಟ್ಯೂಬ್ ನೋಡ್ಕೊಂಡು ಹೋಗೋಣ ಹೇಗಿದೆ ತಿಂಡಿ ಅಂತ. ಇವಾಗ ನೀವೇ ಕಸ್ಟಮರ್ ಕೇಳಿದ್ರಿ, ಏನಕ್ಕೆ? ರುಚಿ ಅದೆರಡು ಇದ್ರೇನೆ ಅಲ್ವಾ. ನೋಡಿ, ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಾ. ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಪರಿವಾರಕ್ಕೆ, ನಿಮ್ಮ ಭಾವಂಗೆ ಎಲ್ಲ ಒಳ್ಳೇದಾಗಿ. ಥ್ಯಾಂಕ್ ಯು ಟೂ ಮಚ್. ಥ್ಯಾಂಕ್ ಯು ನಮಸ್ಕಾರ.